ಅಂತಕ್ಕಂತ ಒಬ್ಬ ಆತರ್ ಏನ್ ಮಾಡ್ತಾರೆ ಆ ಪುಸ್ತಕವನ್ನು ಬರೀತಾರೆ. ಅದು ಕೂಡ ಒಳ್ಳೆ ಉಪಯುಕ್ತವಾದಂತ ಪುಸ್ತಕ. ಯಾಕಂದ್ರೆ ನಾನು ಕೂಡ ಆ ಪುಸ್ತಕವನ್ನ ಏನ್ ಮಾಡ್ತಾ ಇದ್ದೀನಿ, ರೆಫರ್ ಮಾಡ್ತಾ ಇದ್ದೀನಿ. ಒಳ್ಳೆ ಅಂಕಗಳನ್ನು ಕೂಡ ನಾವೇನ್ ಮಾಡ್ಬೋದು, ಗಳಿಸಬಹುದು. ಇನ್ನು ನೆಕ್ಸ್ಟ್ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಮತ್ತು ಆರ್ಥಿಕತೆ, ಇದನ್ನು ಕೂಡ ಗರಣಿ ಎನ್ ಕೃಷ್ಣಮೂರ್ತಿ ಅವರು ಏನ್ ಮಾಡಿದ್ದಾರೆ, ಬರೆದಿದ್ದಾರೆ. ಅದನ್ನು ನಾವು ರೆಫರ್ ಮಾಡ್ಬೋದು. ಪ್ರಾಪಂಚಿಕ ಭೂಗೋಳಶಾಸ್ತ್ರ ಬಂದ್ಬಿಟ್ಟು ಡಾಕ್ಟರ್ ರಂಗನಾಥ್ ಅವರು ಬರೀತಾರೆ. ಆ ಪುಸ್ತಕವನ್ನು ರೆಫರ್ ಮಾಡ್ರಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಗಳಿಸಲು. ಪರಿಸರ ಅಧ್ಯಯನ ಡಾಕ್ಟರ್ ರಂಗನಾಥ್ ಸರ್ ಅವರು ಬರೆದಂತ ಪುಸ್ತಕವನ್ನ, ಮತ್ತು ಸಾಮಾನ್ಯ ವಿಜ್ಞಾನ ಬಂದ್ಬಿಟ್ಟು KM ಸುರೇಶ್ ಸರ್ ಬರೆದಿರ್ತಕ್ಕಂಥ ಒಂದು ಪುಸ್ತಕವನ್ನ ರೆಫರ್ ಮಾಡ್ಬೇಕು. ವಿಜ್ಞಾನ ಮತ್ತು ತಂತ್ರಜ್ಞಾನ ಬಂದು ವಿನಯ್ ಕುಮಾರ್ ಅಂತಕ್ಕಂಥ ಆಥರ್ ಬರೆದಂತ ಪುಸ್ತಕವನ್ನ ಏನ್ ಮಾಡ್ಬೇಕಾಗತ್ತೆ, ನಾವು ರೆಫರ್ ಮಾಡ್ಬೇಕಾಗತ್ತೆ. ಮತ್ತು ಮೆಂಟಲ್ ಎಬಿಲಿಟಿ, ಮಾನಸಿಕ ಸಾಮರ್ಥ್ಯ ಅಂತ ಕರಿತೀವಿ, ಆ ಪುಸ್ತಕಕ್ಕೆ ಶ್ರೀ ಮಂಜುನಾಥ್ ಬಾಡ್ಗಿ ಸರ್, ನಾ ಹೇಳಿದ್ನಲ್ಲ ಮಂಜುನಾಥ್ ಬಾಡ್ಗಿ ಸರ್ ಬಂದ್ಬಿಟ್ಟು ನಮ್ಮ ಗುರುಗಳು ಅಂತ ಹೇಳಿ, ಅವ್ರ ಕೈಯಲ್ಲಿ ನಾನು ಏನ್ ಮಾಡಿದ್ದೀನಿ, KS ತರಬೇತಿಯನ್ನು ಪಡೆದಿದ್ದೀನಿ.